ಧರ್ಮದಲ್ಲಿ ಹನುಮ ಜಯಂತಿಗೆ ಹೆಚ್ಚಿನ ಮಹತ್ವವಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿಯಂದು ಬರುತ್ತದೆ. ಈ ದಿನದಂದು ಭಗವಾನ್ ಹನುಮಾನ್ ಭಕ್ತರು ವಾಯುಪುತ್ರನ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ರಾಮನ ಗುಡಿ ಇಲ್ಲದ ಊರಿರಬಹುದು, ಆದರೆ ರಾಮ ಭಂಟ ಹನುಮ ಇಲ್ಲದ ಊರೇ ಇಲ್ಲ ಎನ್ನಬಹುದು. ರಾಮನನ್ನ ಭಕ್ತರು ಎಷ್ಟು ಆರಾಧಿಸುತ್ತಾರೋ ಆಂಜನೇಯ ಪುತ್ರ ಹನುಮಂತನನ್ನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆರಾಧಿಸುತ್ತಾರೆ. ಅಂತೆಯೇ ಸಿರಿಧಾನ್ಯಗಳ ನಾಡು, ದೇಗುಲಗಳ ಬೀಡಾಗಿರುವ ಹೊಸದುರ್ಗ ತಾಲೂಕಿನಲ್ಲಿ ಪಟ್ಟಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಲಕೆರೆ ಬೇಚುರಾಕ್ ಗ್ರಾಮ ಠಾಣದಲ್ಲಿ ನೆಲೆಗೊಂಡಿರುವಂತಹ ಪುರಾತನ ಪ್ರಸಿದ್ಧವಾದ ಶ್ರೀ ಆಂಜನೇಯ ಸ್ವಾಮಿಯವರ ಹನುಮ ಜಯಂತಿಯು ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ನೆರವೇರಿತು. ಇನ್ನು ಹನುಮ ಜಯಂತಿಯು ವಿಶೇಷವಾಗಿ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಆಂಜನೇಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಘನಹೋಮ, ರಾಮತಾರಕ ಹೋಮ, ಪ್ರಧಾನ ಹೋಮ, ಪೂರ್ಣಾಹುತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನು ಹೊಸದುರ್ಗದ ಸೀತಾರಾಘವ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಹಂಚಿ ಶಿವಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಭಕ್ತಿ ಪೂರ್ವಕವಾಗಿ ನೆರವೇರಿಸಲಾಯಿತು. ಭಕ್ತಗಣ ಭಜನೆಗಳನ್ನ ಮಾಡಿ ಸ್ವಾಮಿ ಆಂಜನೇಯನನ್ನ ಸ್ಮರಿಸಿದ್ರು. ನಂತರ ನೂರಾರು ಭಕ್ತರು ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಮತ್ತು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಶಾರದಾಂಬೆಗೆ ಶೃಂಗೇರಿಪುರದೊಳು ನೆಲೆಸಿರುವಂತ ಶಾರದಾಂಬೆಗೆ. ಬಳಿಕ ಸೀತಾರಾಘವ ಸೌಹಾರ್ದ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಈ ದೇವಾಲಯದ ಸಮಗ್ರ ಅಭಿವೃದ್ಧಿಗಾಗಿ ಸ್ವಾಮಿಯ ಅದಮ್ಯ ಭಕ್ತನಾಗಿ ಶ್ರಮಿಸುತ್ತಿರುವ ದಶಕಗಳಿಂದಲೂ ಸಾರ್ವಜನಿಕ ಸೇವೆಗಳನ್ನು ನಿಸ್ವಾರ್ಥವಾಗಿ ಸಲ್ಲಿಸುವ ಮೂಲಕ ತಾಲೂಕಿನಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಹಂಚಿ ಶಿವಸ್ವಾಮಿಯವರು ಮಾತನಾಡಿ ದೇವಾಲಯದ ಇತಿಹಾಸ, ಸ್ವಾಮಿಯವರ ಮಹಿಮೆ, ಪವಾಡಗಳ ಕುರಿತು ತಿಳಿಸಿದ್ರು. ಹಾಗೂ ಈ ದೇವಾಲಯಕ್ಕೆ ಬಂದು ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದ ಸಮಯದಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸಿ ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ನೆರವೇರಿಸಲು ಕಾರಣರಾದ ತಾಲೂಕಿನ ಶಾಸಕರಾದ ಬಿಜಿ ಗೋವಿಂದಪ್ಪನವರಿಗೆ ಈ ವೇಳೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಆಂಜನೇಯ ಸ್ವಾಮಿ ನಮ್ಮ ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರ ಗ್ರಾಮದ ಆಳೂರಿಗೆ ಸೇರಿದಂತಹ ಹಂದಲಕೆರೆ ಬೇಚುರಾಕ್ ಗ್ರಾಮದ ಆಂಜನೇಯ ಸ್ವಾಮಿ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧಿಗಿಂತ ಮುಂಚಿತವಾಗಿ ಈ ಆಂಜನೇಯ ಸ್ವಾಮಿಯನ್ನು ಗುರುತಿಸ್ಕೊಂಡಿದ್ದು ಅಂತ ಹೇಳಿದರೆ ನನ್ನ ಹೊಸದುರ್ಗ ನಗರದ ದೇವಾಂಗ ಸಮಾಜದ ಭಾಳಷ್ಟು ಜನ ದುರೀಣರು ಯುವಕರು ಚಿತ್ರದುರ್ಗದಿಂದ ಬರ್ತಕ್ಕಂಥ ಬಸವೇಶ್ವರ ಬಸ್ಸಿನಲ್ಲಿ ಕೆಲ್ಲೋಡಿನ ಸೇತುವೆಗೆ ಇಳಿದು ನೇರವಾಗಿ ಆಳೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು 1/4 ಲೀಟ್ರು 200 ml ನೀರ ಎಣ್ಣೆಯನ್ನು ಹಾಕಿ ಸೈಕಲ್ ಬ್ರ್ಯಾಂಡ್ ಊದುಬತ್ತಿನ ಹಚ್ಚಿಬಿಟ್ಟು ಹೊಸದುರ್ಗಕ್ಕೆ ಹೋದರೆ ಆವಾಗ ಲಾಟ್ರಿ ಟಿಕೆಟ್ಗಳ ಹಾವಳಿ ಭಾಳ ಇತ್ತು.
ಲಾಟ್ರಿ ಟಿಕೆಟನ್ನು ಕೊಂಡ್ರೆ ಆ ಲಾಟ್ರಿಗೆ ದುಡ್ಡು ಬರ್ತಿತ್ತು ಅಂತ ಪ್ರತೀತಿಯಿಂದ ಬಹಳ ಪ್ರಸಿದ್ಧಿಯಾದ ಆಂಜನೇಯ ಆಯಿತು ಅಂದಿನ ಕಾಲಕ್ಕೆ. ಆಂಜನೇಯ ಸ್ವಾಮಿಯ ಈ ಪ್ರಸಿದ್ಧಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷ ಹನುಮ ಜಯಂತಿಯನ್ನು ನೆರವೇರಿಸಿಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಬಂದಿದ್ದೇವೆ ನಗರದ ಜನತೆ. ಇದಕ್ಕೆ ಕೊಡುಗೆ ದಾನಿಗಳು ಬಹಳ ಇದ್ದಾರೆ. ಇದನ್ನು ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದಂಥ ಸಂದರ್ಭದಲ್ಲಿ ಪವಿತ್ರವನ ಯೋಜನೆಯ ಅಡಿಯಲ್ಲಿ 5.5 ಎಕರೆನ ಈ ಊರಿನ ಜಾಗವನ್ನು ಅಭಿವೃದ್ಧಿಪಡಿಸಿ ಪವಿತ್ರವನ ಅಂತ ಹೇಳಿ ನಾನು ಮಾಡಿದೆ. ಆ ಸಂದರ್ಭದಲ್ಲಿ ಹಾಕಿದಂಥ ಮರ ಏನಿದೆ ಇವತ್ತು ಇಷ್ಟು ಸಾರೋದ್ಧಾರವಾಗಿ ಇವತ್ತು ಈ ಪ್ರದೇಶದಲ್ಲಿ ಬೆಳೆದಿದೆ. ಅಂದಿನ ಫಾರೆಸ್ಟ್ ಆಫೀಸರ್ ಮಂಜುನಾಥನ್ನು ಇವತ್ತು ಕೂಡ ನೆನೆಸ್ಬೇಕಾಗ್ತದೆ ನಾನು. ಅಂದಿನಿಂದ ಇಂದಿನವರೆಗೂ ಕೂಡ ನಡ್ಕೊಂಡು ಬಂತು. ಆದರೆ ಇದಕ್ಕೆ ನೇರವಾದ ರಸ್ತೆಯ ಸಂಪರ್ಕ ಇಲ್ಲದೆ ಬಹಳ ಅನಾನುಕೂಲತೆಯಿಂದ ನಾವು ನೆರವೇರಿಸ್ತಾ ಇದ್ವಿ. ತುಂಬ ಕಷ್ಟದ ದಿನಗಳನ್ನು ನಾನು ನಡೆಸಿದ್ದೇನೆ. ಇಲ್ಲಿ ಬಹಳ ಕೋಪಿಷ್ಟ ಸ್ವಾಮಿ, ಕಿಂಚಿತ್ತು ಲೋಪ ಆದರೂ ಕೂಡ ತಡ್ಕೊಳ್ಳೋಲ್ಲ. ಆ ಮಧ್ಯದಲ್ಲಿ ನಾವು ಎಲ್ಲವುದನ್ನು ಸುಧಾರಿಸ್ಕೊಂಡು ಎಲ್ಲ ಮಾಡಿಕೊಂಡು ನಡೆಸ್ಕೊಂಡು ಬಂದೆ. ಮೊನ್ನೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ದೆಸೆಯಲ್ಲಿ ಆ ಭಗವಂತ ಆಂಜನೇಯ ಸ್ವಾಮಿಯಲ್ಲಿ ನಾನು ಕೇಳಿಕೊಂಡೆ, ಏನಪ್ಪ ನಾನು ಕಣ್ಣು ಮುಚ್ಚೋದ್ರಲ್ಲಿ ಏನಾದ್ರು ರಸ್ತೆ ಆಗುತ್ತಾ ಅಂತ ಬೇಡ್ಕೊಂಡಂಥ ಸಂದರ್ಭದಲ್ಲಿ ಸ್ವಾಮಿಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಹೊಸದುರ್ಗ ತಾಲೂಕಿನ ನೆಚ್ಚಿನ ಜನನಾಯಕ ಶ್ರೀಯುತರಾದಂಥ ಗೋವಿಂದಪ್ಪನವರು ಇದಕ್ಕೆ ರಸ್ತೆಯನ್ನು ಕಲ್ಪಿಸಿಕೊಡುವ ದೆಸೆಯಲ್ಲಿ ತಮ್ಮ ಶ್ರಮವನ್ನು ಧಾರೆ ಎರೆದು ಸುಂದರವಾದ ರಸ್ತೆಯ ನಿರ್ಮಾಣ ಮಾಡಿ ಪ್ರಸ್ತುತ ವರ್ಷದಿಂದಲೇ ಹನುಮ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಲು ಅನುವು ಮಾಡಿಕೊಟ್ಟಕ್ಕೆ ಖಂಡಿತವಾಗಿಯೂ ಕೂಡ ನಾನು ನಮ್ಮ ಸಮಿತಿಯ ಪರವಾಗಿ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿಯೇ ರಸ್ತೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ನೋವನ್ನು ಅನುಭವಿಸಿದ್ದೇವೆ. ಸುಮಾರು ನಾನು 2 ಎಕರೆ ಮೇಲೆ ಜಮೀನನ್ನು ಕಳ್ಕೊಂಡಿದ್ದೇನೆ. ತದನಂತರದಲ್ಲಿ ಯಾವುದೇ ಕಾರಣಕ್ಕೆ ಇನ್ನು ಆಸ್ತಿಯನ್ನು ಕಳ್ಕೊಳ್ಳೋದಕ್ಕೆ ಇಚ್ಛೆ ಪಡದೆ ಪ್ರಸ್ತುತ ನಮ್ಮ ಅಧೀನದಲ್ಲಿರ್ತಕ್ಕಂಥ ಆಸ್ತಿಯನ್ನು ಬಿಗಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭದ್ರತಾ ದೃಷ್ಟಿಯಿಂದ ಸುತ್ತಲೂ ಕಾಂಪೌಂಡ್ ಪವಿತ್ರವನದಲ್ಲೂ ಮಾಡಿಸಿದ್ದೆ. ಈಗ ಪುನಃ ಪರ್ಮನೆಂಟಾಗಿ ಭದ್ರತೆಯ ಪೂರ್ವಕವಾಗಿ ನಾನು ಮಾಡಿಸಿದ್ದೇನೆ ಕಾಂಪೌಂಡ್. ಅದ ನಂತರದಲ್ಲಿ ಹಲವಾರು ಉಪಯುಕ್ತವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಇದನ್ನು ಈ ರಸ್ತೆಯ ಗುತ್ತಿಗೆದಾರ ನನ್ನ ಅಭಿಮಾನಿ ಸ್ನೇಹಿತರು ಆದಂಥ ಹಾಲಪ್ಪನವರು ಅವರು ನಿರ್ಮಿಸಿಕೊಟ್ಟರು. ಹೆಚ್ಚಿನ ಕಡೂರು ತಾಲೂಕಿನ ಚೌಳಿಹಿರಿಯೂರು ಗ್ರಾಮದ ಹಾಲಪ್ಪನವರು ಗುತ್ತಿಗೆದಾರರು ನನ್ನ ಮೇಲೆ ಘನತರವಾದಂಥ ವಿಶ್ವಾಸವನ್ನಿಟ್ಟು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕಾಗ್ತದೆ. ಹೆಚ್ಚಿನದಾಗಿ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮೊಡನೆ ಸಹಕರಿಸಿದಂಥ ಎಲ್ಲ ಗಣ್ಯಮಾನರನ್ನು ಕೂಡ ನಾನು ನೆನೆಯಬೇಕಾಗ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದರೆ ನನ್ನ ನಗರದಲ್ಲಿ ನಾನೇ ಕಟ್ಟಿದಂಥ ಶಿರಡಿ ಸಾಯಿಬಾಬಾ ಮಂದಿರ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ತಮ್ಮಗಳಿಗೆ ನೆನಪು ಮಾಡಿಕೊಡ್ಬೇಕಾದ್ದು ಅಂತ ಹೇಳಿದರೆ ಶಿರಡಿ ಸಾಯಿಬಾಬಾ ಮಂದಿರದ ಕೈಂಕರ್ಯ ಅದರ ಅಡಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದರ ರೂವಾರಿ ಹಿನ್ನೆಲೆ ಶ್ರೀರಾಮಚಂದ್ರ. ಶ್ರೀರಾಮನಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲವೆಂಬ ನಾಣ್ಣುಡಿಯಂತೆ ಅವನ ಅನುಮತಿಯ ಮೇರೆಗೆ ಅಣತಿಯ ಮೇರೆಗೆ ಹಂದಿನಕೆರೆ ಬೇಚರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಆಗಿರ್ಬೋದು, ಹೊಸದುರ್ಗ ಪಟ್ಟಣದ ಗಣೇಶ ಸದನ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಶಿರಡಿ ಸಾಯಿಬಾಬಾ ಮಂದಿರ ಆಗಿರ್ಬೋದು, ಇವೆಲ್ಲರ ಅನ್ನದಾತ
ಅದರ ಹಿನ್ನೆಲೆಯ ಯಜಮಾನ ಅಂತ ಹೇಳಿದರೆ ಶ್ರೀರಾಮಚಂದ್ರ. ಶ್ರೀರಾಮನ ಅನುಗ್ರಹದಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಸಾದರಪಡಿಸಲು ನನಗೆ ತುಂಬ ಸಂತಸವಾಗ್ತದೆ. ನೀವೆಲ್ಲರೂ ಕೂಡ ಶ್ರೀರಾಮನ ಭಕ್ತನಾದಂಥ ಹನುಮಂತನನ್ನು ಸ್ಮರಿಸುತ್ತಾ ಅವನ ಆಶೀರ್ವಾದವನ್ನು ಸದಾ ಬೇಡುತ್ತಾ ಮುಂದಿನ ಕಾರ್ಯ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಜಮೀನ್ದಾರರಿಗೂ ಕೂಡ ಒಳ್ಳೆಯದಾಗಲಿ, ದಯಾಮಯನಾದಂಥ ಭಗವಂತ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ನನ್ನ ರೈತ ಬಾಂಧವರೆಲ್ಲರೂ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೈ ಮುಗಿಯಿರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ನಮಃ ಜನ್ಮ ಮೃತ್ಯು ಶರ ರೋಗೈಃ. ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಶ್ರೀ ಆಂಜನೇಯ ಸ್ವಾಮಿ ದೇವರ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಶ್ರೀಲಕ್ಷ್ಮಿ ಆಶೀರ್ವಾದ ಸಿದ್ಧಿರಸ್ತು. ಎಲ್ರಿಗೂ ನಮಸ್ಕಾರಗಳು. ನಾನು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ, ತಾವು ಎಲ್ಲರೂ ಸಹ ಹೊಸದುರ್ಗ ತಾಲೂಕು ಎಲ್ಲರೂ ಬಂದು ನೋಡಿ. ಎಂಥ ಭವ್ಯವಾದಂಥ ಇದು ಏನು ಯಾರು ಊರಿನೊಳಗೆ ಇರ್ತಕ್ಕಂಥ ಜಾಗ ಅಲ್ಲ ಏನಲ್ಲ. ಆದರೂ ಸಹ ನಮ್ಮ ಅಧ್ಯಕ್ಷರು ಭಾಳ ತುಂಬ ಕಷ್ಟಪಟ್ಟು ನಮ್ಮ ಇಷ್ಟೊಂದು ನಂದನವನ ಆಗಿದೆ. ಇವತ್ತು ಸುಮಾರು 5-5.5 ಎಕರೆ ಜಾಗದಲ್ಲಿದ್ದಂಥ ಈ ಸ್ವಾಮಿ ಆಂಜನೇಯ ಸ್ವಾಮಿ ಬಹಳ ಅದ್ಭುತವಾಗಿ ಚೆನ್ನಾಗಿ ಕೆಲಸ ನಡೆದಿದೆ. ಇಲ್ಲಿ ಎಲ್ಲರೂ ಇದನ್ನು ನೋಡಿ ಸಂತೋಷಪಡಿ. ವಾರಕ್ಕೊಂದು ಸರಿ ಆರಾಮಾಗಿ ಬರ್ಬೋದು ಹೊಸದುರ್ಗದಿಂದ. ಮೊದಲು ನಾವು ಈ ಜಾಗಕ್ಕೆ ಬರಬೇಕಾದ್ರೆ ಭಾಳ ತುಂಬ ಕಷ್ಟಪಟ್ಟು ಬರ್ತಿದ್ವಿ. ಅದನ್ನು ಇವತ್ತು ತಪ್ಪಿಸಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ BG ಗೋವಿಂದಪ್ಪರ ಪರಿಶ್ರಮ ಹಾಗೂ ಅವರ ಇದರಿಂದ ಏನು ಅನುದಾನದಿಂದ ಇವತ್ತು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಏನಿದೆ ಈ ಸುತ್ತಮುತ್ತಲಿಗೆ ನಮ್ಮ ಬಲ್ಲಾಳ ಸಮುದ್ರ ಗ್ರಾಮಸ್ಥರು ಇವರು ಎಲ್ರಿಗೂ ಇದೇನಿದ್ದಾವೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ಇದು. ಇಲ್ಲಿರ್ತಕ್ಕಂಥ ಜಮೀನುಗಳು ಎಷ್ಟು ಸುಂದರವಾಗಿ ಕಾಣ್ತವೆ ಅಂದರೆ ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತವೆ. ಜೊತೆಗೆ ನದಿ ದಂಡೆ ಇದೆ ಪಕ್ಕದಲ್ಲೇ, ಭಾಳ ಸುಂದರವಾಗಿ. ಇದನ್ನೆಲ್ಲರೂ ಬಂದು ಅನುಭವಿಸಿರಿ. ಹೊಸದುರ್ಗ ಇದು ನಮ್ಮದಲ್ಲ, ಇದು ತಾಲೂಕಿನ ಎಲ್ರದ್ದು. ಇದನ್ನೆಲ್ಲ ಅನುಭವಿಸ್ಲಿ ಭಗವಂತ, ನಿಮ್ಗೆಲ್ರಿಗೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊಂಡು ಸ್ವಾಮಿಗೆ ನಾನು 2 ಮಾತುಗಳು ಮುಗಿಸ್ತೀನಿ. ನಮ್ಮ ಹೆಸರು ವಿಜಯಕುಮಾರ್ ಅಂತೇಳಿ, ಬಲ್ಲಾಳ ಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PSSN ಅಧ್ಯಕ್ಷರು. ಇವತ್ತು ಈ ಒಂದು ಸನ್ನಿಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗೋಕ್ಕೆ ಶಿವಸ್ವಾಮಿಯವ್ರದ್ದು ಭಾಳ ಪಾತ್ರ ಇದೆ. ಅದ್ರ ಜೊತೆಗೆ ಅವ್ರ ಸಿಬ್ಬಂದಿ ಆದಿರಾಜರು ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಇದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಭಾಳ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಎರಡನೇದಾಗಿ ಈ ದೇವಸ್ಥಾನಕ್ಕೆ ಬರೋಕ್ಕೂ ಹೋಗೋಕ್ಕೂ ಹೊಸದುರ್ಗದಿಂದ ಆಗಿರ್ಬೋದು, ಬಲ್ಲಾಳ ಸಮುದ್ರದಿಂದ ಆಗಿರ್ಬೋದು ಒಂದು ರಸ್ತೆ ಇರಲಿಲ್ಲ. ನಮ್ಮ ಸನ್ಮಾನ್ಯ ಶ್ರೀ ಶಾಸಕರಾದಂಥ BG ಗೋವಿಂದಪ್ಪನವರು ನಾವು ಹೋಗ್ಬಿಟ್ಟು ಸ್ವಾಮಿ ಇದೊಂದು ರಸ್ತೆ ಮಾಡಿಕೊಳ್ಳೇಬೇಕು, ಭಾಳಷ್ಟು ಜನ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಆಗ್ತಾಯಿದೆ, ನೀವು ಹೆಂಗೆ ಮಾಡ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ ಅಂತ ನಾವು ಕೇಳಿದಾಗ ಅವರು ಯಾವುದೇ ವ್ಯತಿರಿಕ್ತವಾದಂಥ ಉತ್ತರ ನೀಡದಲ್ಲೇ ಆಯ್ತಪ್ಪ ನಾನು ಇದನ್ನು ಮಾಡಿಸೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ಶೀಘ್ರದಲ್ಲೇ ನಮ್ಮನ್ನೆಲ್ಲ ಕರೆಸಿಬಿಟ್ಟು ಪೂಜೆ ಮಾಡಿಬಿಟ್ಟು ಈ ರಸ್ತೆನೂ ಆಗಿದೆ. ಈ ರಸ್ತೆ ನಿರ್ಮಾಣ ಮಾಡಿದ್ದು ಅಲ್ಲದೆ ಅದ್ರ ಜೊತೆಗೆ ಈ ದೇವಸ್ಥಾನದ ಕಾಂಪೌಂಡು ಆಮೇಲಿಂದ ಈ ಕಾಂಕ್ರೀಟು
ನಮ್ಮ ಚೋಳಿರಿಯವರು ಕಡೂರು ತಾಲೂಕಿನವರೇ ಆದಂಥ ಗುತ್ತಿಗೆದಾರರು ಹಾಲಪ್ಪನವರು ಕೂಡ ಇದಕ್ಕೆ ಭಾಳಷ್ಟು ಕೂಡ ನಮ್ಮ ಮಾತಿಗೆ ಮಣ್ಣನೇ ಕೊಟ್ಬಿಟ್ಟು, ಅಣ್ಣ ನಾನು ಎಷ್ಟಾದರೂ ತೊಂದರೆ ಆಗಲಿ ಅದನ್ನು ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ತಿಳಿಸಿ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರ ಸಹಕಾರನೂ ಇದೆ. ಈ ಕಡೆ ಬಲ್ಲಾಳ ಸಮುದ್ರ ಗ್ರಾಮಸ್ಥರು, ಅಂದನಕೆರೆ ಗ್ರಾಮಸ್ಥರು, ಉಳಿನಗೊಂದಿ ಗ್ರಾಮಸ್ಥರು, ಕೆಲ್ಲೋಡು ಗ್ರಾಮಸ್ಥರು, ಈ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಸೇವೆ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಈ ದೇವಸ್ಥಾನದ ಹತ್ರ ಭಾಳ ವಿಜೃಂಭಣೆಯಿಂದ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಅವರು ಕೂಡ ಭಾಳಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೋಸ್ಕರ ಭಾಳ ಸೇವೆ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ. ಅವ್ರು ಹೊಸದುರ್ಗ ಆದರೂ ಕೂಡ ಈ ದೇವಸ್ಥಾನದ ಮೇಲೆ ಒಂದು ಕರುಣೆ ಇಟ್ಬಿಟ್ಟು ಭಾಳಷ್ಟು ಶ್ರದ್ಧೆ ತಗೊಂಡು ಈ ದೇವಸ್ಥಾನ ಮಾಡ್ತಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾಯಿದೆ. ನಾವು ಕೂಡ ಅಲ್ಪ ಸೇವೆಯನ್ನು ಮಾಡಿಕೊಂಡು ಈ ದೇವಸ್ಥಾನಕ್ಕೋಸ್ಕರ ಭಾಳ ಸೇವೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನೀಡಿ ಇನ್ನೂ ಉತ್ತಮವಾಗಿ ನಡ್ಕೊಂಡು ಹೋಗೋಕ್ಕೆ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಟೈಮ್ಸ್. ನ್ಯೂಸ್ ಟೈಮ್ಸ್. करावे बाकी सुनना प्रश्न करा